What the girls them want is a bombastic, fantastic and copacetic over. Mr. Loa Loa, Mr. Loa Loa. ಏನೋ ಮಾಡ್ತಿದ್ಯಾ? ಬಟ್ರ್ ಫೋಟೋ ಮಿಕ್ಸಿಗೆ ಹಾಕಿ ರುಬ್ಬಿ ಸ್ವಲ್ಪ ಉಪ್ಪಾಕಿ ಜ್ಯೂಸ್ ಮಾಡಿ ಕುಡಿದು ಬಿಡ್ತೀನಿ ಕಣ. ಏನಮ್ಮ ಮಾಡ್ತಿದ್ದಾನೆ ಅವನು? ಆ ಏಲಿಯನ್ ಸಿನಿಮಾಗಳನ್ನ ನೋಡಿ ನೋಡಿ ಈ ತರ ಆಡ್ತಾ ಇದ್ದಾನೆ. ಲೇ ತುಕ್ಕ, ಅದು ಸಿನಿಮಾ ಕಣ. ಟ್ರಿಕ್ಸ್ ಬಳಸ್ತಾರೆ, ಅಲ್ಲಿ ಮನುಷ್ಯನ ಎಗರಿಸ್ತಾರೆ, ದುಮ್ಕಿಸ್ತಾರೆ, ಹಾರಿಸ್ತಾರೆ. ನೀನ್ ಯಾಕೋ ಮಂಗನ್ ತರ ಆಡ್ತಿದ್ಯಾ? ಹೇಳಿ ಹೇಳಿ ಸಾಕಾಗಿ ಹೋಗಿದೆ. ಲೇ ಈ ತರ ಕಪ್ಪಿ ಚೇಷ್ಟೆ ಮಾಡೋದನ್ನ ಬಿಟ್ಬಿಡು. ಅನ್ಯ ಗ್ರಹ ಜೀವಿಗಳ ಸಿನಿಮಾಗಳನ್ನ ನೋಡಿದ್ರೆ ಶನಿ ಗ್ರಹ ಬಂದು ಅಟ್ಕಾಸ್ಕೊಂಡ್ಬಿಡ್ತಾನೆ. ನಂಗೂ ಫೈಟಿಂಗ್ ಬರ್ತೈತಿ. ಸಿನಿಮಾದಲ್ಲಿ ಫೈಟ್ ಮಾಡ್ಸಿರ್ತಾರ, ಅವ್ರು ಮನುಷ್ಯನ ಎಗರಿಸ್ತಾರೆ, ದುಮ್ಕಿಸ್ತಾರೆ, ಹಾರಿಸ್ತಾರೆ. ಮಾಮ ಅವ್ರು ಬಾರಿ ಮಸ್ತ್ ಮಾಡ್ತಾರಲ್ಲ. ನೀನಂತವನ್ಗಲ್ಲ ಕಣ. ನೀನು ಈ ತರ ಹಾರೋದು, ಕುಣಿಯೋದು, ದುಮ್ಕೋದ್ನೆಲ್ಲ ಬಿಡ್ಬಿಡು. ತರಕಾರಿ ತಗೊಂಬಾ, ಇಲ್ಲ ಗಿಡಕ್ಕೆ ನೀರ್ ಹಾಕೋ ಸೋಂಬೇರೆ. ಅಂಕಲ್ ಸುಮ್ನೆ ಸುಬ್ಬಗೆ ಯಾಕೆ ಬೈತಿದ್ದೀರಾ? ನೀನ್ ಬೇರೆ ಬೈಸ್ಕೊಂಡ್ ಬಂದ್ಬಿಟ್ಟ. ಸುಬ್ಬ ನೀನ್ ಬೇಜಾರ್ ಮಾಡ್ಕೋಬೇಡ ಕಣೋ. ಹೊಸದಾಗಿ ಏನಾದ್ರು ಕಲಿಬೇಕಾದ್ರೆ ಬೈಸ್ಕೊಳ್ಳೋದು ಮಾಮೂಲೆ. ಸಕ್ಕತ್ತಾಗಿ ಹೇಳ್ದೆ. ಥ್ಯಾಂಕ್ಸ್ ರೀ ಅದವ್ರ. ನೀವು ಒಬ್ರು ನನಗೆ ಸಪೋರ್ಟ್ ಮಾಡ್ರಿ, ನಾ ಏನ್ ಬೇಕಾದ್ ಮಾಡ್ತೀನಿ. ಅದಕ್ಕೆ ತಾನೇ ಹೇಳ್ತಿರೋದು. ಅಂಕಲ್ ನೆನ್ನೆ ಪೇಪರ್ ಓದಿದಿರಾ? ಮಂಗಳ ಗ್ರಹದಿಂದ ಏಲಿಯನ್ಗಳು ಭೂಮಿಗೆ ಬಂದು ನೋಡ್ಕೊಂಡು ವಾಪಸ್ ಹೋಗುತ್ತವಂತೆ. ಓಹೋ, ಇನ್ಸ್ಪೆಕ್ಷನ್ ಬರೋ ಪೊಲೀಸ್ ಜೀಪ್ ತರ ಬಂದು ದೂರದಿಂದ ನೋಡ್ಕೊಂಡು ಹಾಗೆ ಮಂಗಳಗರ ವಾಪಸ್ ಹೋಗ್ಬಿಟ್ಟಿದಾವಲ್ವಾ? ಇದೆಲ್ಲ ನಿಜಾನಾ? ಏನ್ ಅಂಕಲ್ ಹೀಗೆ ಹೇಳ್ತಿದ್ದೀರಾ? ಏಲಿಯನ್ಗಳು ಭೂಮಿಗೆ ಬಂದು ಹೋಗಿರೋದಕ್ಕೆ ಎಷ್ಟು ದಾಖಲೆಗಳಿವೆ ಗೊತ್ತಾ? ಮಾವ, ಮಂಗಳ ಗ್ರಹದ ಜೀವಿಗಳು ಹೆಂಗಿರ್ತಾವ? ನನಗೆ ಗೊತ್ತಿಲ್ಲಪ್ಪ, ಯೋಚನೆ ಮಾಡಿ ಹೇಳು. ಸುಬ್ಬ, ಮಂಗಳ ಗ್ರಹ ಜೀವಿಗಳು ಕುಳ್ಳಗಿರುತ್ತೆ, ತಲೆ ಮೇಲೆ ಆಂಟಿನ ಇರುತ್ತೆ, ಪ್ರಪಂಚದ ಯಾವ ಭಾಷೆ ಬೇಕಾದ್ರೂ ಮಾತಾಡುತ್ತೆ. ಸುಬ್ಬ, ಬಾಲ್ ನ ಜೋರಾಗಿ ಹೊಡಿಬಾರ್ದು, ಆಮೇಲೆ ನೀನೇ ತಗೊಂಡ್ ಬರ್ಬೇಕಾಗುತ್ತೆ. ನೋಡ್ದ್ಯಾ ಬೇಕು ಅಂತ ಜೋರಾಗಿ ಹೊಡೆದೆ ಅಂತ? ಪ್ಲೇನ್ ಮಾಡಕ್ ಹೋದ್ರಿ ಸತಿ ನೆನ್ಪಾಗ. ಏಯ್ ನನಗ್ ಗೊತ್ತು ಕಣೋ, ನನ್ನ ಓಡಿಸ್ಬೇಕು ಅಂತಾನೆ ನಿನ್ನ ಜೋರಾಗಿ ಹೊಡೆದಿದ್ದು. ನಾನು ನಿನ್ ಜೊತೆ ಆಟ ಆಡಲ್ಲ, ಹೋಗು. ಸಿಟ್ಕೋಬೇಡ್ರಿ, ಬಾಲ್ ನಾನು ತೊಗೊಂಡ್ಬರ್ತೀನಿ. ಏನಾಯ್ತು ಸುಬ್ಬ? ಸುಬ್ಬ, ಇದ್ಯಾವ್ದೋ ವಿಚಿತ್ರ ಪ್ರಾಣಿ ಇದ್ದಾಗಿದೆಯಲ್ಲೋ, ಇದೇ ಗ್ರಹದಲ್ಲ. ಹೌದ್ರಾ? ಹೌದು ಕಣೋ, ಇದು ಏಲಿಯನ್ ಇರ್ಬೇಕು. ನಾನ್ ನಿನ್ನೆ ಇದ್ರದ ಪಿಕ್ಚರ್ ನೋಡಕತ್ತಿದ್ದೀರಿ, ಮಸ್ತ್ ಫೈಟಿಂಗ್ ಮಾಡ್ತೈತಿ. ಏನಕ್ ಫೈಟಿಂಗ್ ಮಾಡ್ತೈತಿ? ಏನ್ ಮಾತಾಡಕತ್ತಿದ್ರಿ? ಸುಬ್ಬ, ಇದು ಏಲಿಯನ್ ಭಾಷೆಯಲ್ಲಿ ಮಾತಾಡ್ತಿರ್ಬೇಕು. ಇದು ಕರ್ನಾಟಕ, ಕನ್ನಡದಲ್ಲಿ ಮಾತಾಡ್ಬೇಕು, ಅವಾಗ್ಲೇ ನಮ್ಗೆ ಅರ್ಥ ಆಗೋದು. ಅದು ಕನ್ನಡ ಅರ್ಥ ಆಗಲ್ರಿ. ಬೇರೆ ಗ್ರಹದಿಂದ ಬಂದವ್ರಿಗೆ ಎಲ್ಲಾ ಭಾಷೆನೂ ಬರುತ್ತೆ ಕಣೋ. ಮ್ಯಾಲ್ ಕುಂತ್ಕೊಂಡು ಎಲ್ಲ ಕಲ್ಕೊಂಡ್ಬಿಟ್ಟಿರ್ತಾವೆ. ನೀನ್ ಎಲ್ಲಿಂದ ಬಂದಿದ್ಯಾ? ಮಂಗಳ ಗ್ರಹ. ನೋಡ್ದ್ಯಾ, ಮಂಗಳ ಗ್ರಹದಿಂದ ಬಂದಿದ್ಯಂತೆ. ಏನಾಗೈತಿ ಅದನ್ನು ಕನ್ನಡದಾಗ ಹೇಳ. ವಿಮಾನ ಉಲ್ಟಾ ಬಿತ್ತು, ನಾನ್ ಬಿದ್ದೆ. ಕೇಳಿಸ್ಕೊಂಡ್ಯಾ? ವಿಮಾನ ಉಲ್ಟಾ ಆಯ್ತಂತೆ, ಪಾಪ ಅದಕ್ಕೆ ಆಚೆ ಬಿದ್ಬಿಟ್ಟಿದೆ. ಅಷ್ಟು ಮ್ಯಾಲಿಂದ ಬಿದ್ರೆ ಅದಕ್ಕೆ ಏನಾಗಿಲ್ರಿ? ಗಾಳಿ ತೇಲ್ಕೊಂಡ್ ಬಂದಿರುತ್ತೆ ಕಣೋ. ಮರ ಗಿಡದ ಮೇಲೆ ಬಿದ್ದೆ, ಗಾಯ ಆಗಿದೆ. ಸುಬ್ಬ, ಪಾಪ ಅದಕ್ಕೆ ಗಾಯ ಆಗಿದೆ ಅಂತಲೋ. ಹೌದ್ರಿ, ಅದಕ್ಕೆ ಅದು ಸುಸ್ತಾಗಿ ಬಿದ್ದೈತಿ. ಬಾರ ಸುಬ್ಬ, ಅದನ್ನ ಮನೆಗ್ ಕರ್ಕೊಂಡು ಹೋಗೋಣ. ನೀನ್ ಬೇಗ ಹೋಗಿ ಡಾಕ್ಟರ್ ಕರ್ಕೊಂಡು ನೋಡ್ರಿ. ಪಾಪು, ಡಾಕ್ಟರ್ನ ಕರ್ಕೊಂಡ್ ಬರೋದಕ್ಕೆ ಸುಬ್ಬ ಹೋಗಿದ್ದಾನೆ. ಡಾಕ್ಟರ್ ಬಂದ ತಕ್ಷಣ ನಿಂಗೆ ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡ್ತಾರ, ಆಯ್ತಾ? ಧೈರ್ಯವಾಗಿರು, ಇಂಜೆಕ್ಷನ್ ಕೊಟ್ಟಾಗ ಅಳ್ಬಾರ್ದು, ಆಯ್ತಾ? ಬೇಡ, ನಾವು ಬರೋದಿಲ್ಲ. ಅಲ್ಲ ಕಣಯ್ಯ, ಬೇರೆ ಗ್ರಹದ ಪ್ರಾಣಿಗಳಿಗೆ ನಾವು ಟ್ರೀಟ್ಮೆಂಟ್ ಕೊಡೋ ಹಾಗಿಲ್ಲ ಕಣಯ್ಯ. ಹಂಗಂದ್ರೆ ಹೆಂಗ್ರಿ? ಮತ್ತೆ ಈಗ ಇದು ಅಲ್ಲಿದ್ಯಪ್ಪ? ನಮ್ಮ ಮನೆಯಿಂದ ಇದ್ರಿ. ಯಾಕಯ್ಯ ಇಟ್ಟಿದ್ದೀರಾ? ನಮ್ಮ ಮಾಮ ಗೊತ್ತಾದ್ರೆ ಬೈತನ್ರಿ, ಅದಕ್ಕೆ ಇಟ್ಟಿನಿ. ಅಲ್ಲ ಕಣಯ್ಯ, ನಾ ಟ್ರೀಟ್ಮೆಂಟ್ ಕೊಡೋವಾಗ ಅದನ್ನ ಕಡ್ದು ಬಿಟ್ರೆ ಏನ್ ಮಾಡೋದು? ಉದ್ದಿನ ಏನ್ರಿ? ನೀವೇನ್ರ ಗದ್ಲ ಮಾಡಿದ್ರೆ ಕಟ್ತಿದ್ದಿ. ಇದಕ್ಕೆ ನಾನ್ ಟ್ರೀಟ್ಮೆಂಟ್ ಕೊಡ್ಬೇಕಾ? ಇದು ನೋಡಿದ್ರೆ ನಂಗೆ ಭಯ ಆಗತ್ತೆ. ನಾವದೇ ನೋಡಿ ಏನ್ ಮಾಡಂಗಿಲ್ಲ. ಇದನ್ನೆಲ್ಲೋ ನೋಡ್ದಾಗಿದೆ ಕಣಯ್ಯ. ಇದು ಯಾವ್ದು ಸಿನಿಮಾದಲ್ಲಿ ಆಕ್ಟ್ ಮಾಡಿದೆ ಕಣಯ್ಯ. ಮ್ಯಾಲಿಂದ ಬಿದ್ದಾಗಿಂದ ಸುಸ್ತಾಗಿ ಸ್ವಲ್ಪ ನೋಡ್ರಿ. ನೋಡಿಯಾ,
ಈ ಪ್ರಾಣಿಗೆ ನಾವು ಟ್ರೀಟ್ಮೆಂಟ್ ಕೊಡಕ್ ಬರಲ್ಲ. ಯಾವ್ದಾದ್ರು ವೆಟರ್ನರಿ ಡಾಕ್ಟರ್ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡ್ತೀಯಾ? ಇದೇನ್ ಪ್ರಾಣಿ ಅಲ್ಲ, ಮನುಷ್ಯ, ಮಂಗಳ ಗ್ರಹದ ಮನುಷ್ಯ. ನೋಡಮ್ಮ, ನಮ್ಮ ಮೆಡಿಕಲ್ ಅಸೋಸಿಯೇಷನ್ ಏನ್ ಹೇಳುತ್ತೆ ಅಂದ್ರೆ ನಮಗೆ ಭೂಲೋಕದ ಜನಗಳಿಗೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ಬೋದು ಅನ್ನುತ್ತೆ. ಬೇರೆ ಗ್ರಹದ ಜನಗಳಿಗೆ ಟ್ರೀಟ್ಮೆಂಟ್ ಕೊಡಕ್ಕೆ ಪರ್ಮಿಷನ್ ಇಲ್ಲ. ಇದು ಕೊಟ್ರೆ ಏನಾಗ್ಬಿಡುತ್ತೆ? ನೋಡಮ್ಮ, ಹೀಗೆ ಒಂದು ಸಾರಿ ದನಕ್ಕೆ ಇಂಜೆಕ್ಷನ್ ಕೊಡಕ್ಕೆ ಅಂತ ಹೋದೆ, ಅದು ಜಾಡ್ಸ್ ಒದ್ಬಿಡ್ತು, ನನ್ನ ಕಾಲಿನ ಮೂಳೆ ಮುರಿದೋಯ್ತು. ಆವಾಗಲಿಂದ ನಾನು ಪ್ರಾಣಿಗಳಿಗೆ ಟ್ರೀಟ್ಮೆಂಟ್ ಕೊಡೋದಿಲ್ಲ. ಹಿಡ್ಕೊಂಡೋರಿ ಯಾರು? ನನ್ನ ಅಲ್ಲ ರೀ, ಈ ಏಲಿಯನ್ ಪಾಪು ನಾವ್ ಹಿಡ್ಕೊಳ್ತೀವಿ, ಬನ್ನಿ. ಇದ್ಯಾವ್ದೋ ದಪ್ಪ ಹುಳು ತರ ಕಾಣುತ್ತಲ್ಲ, ಇದೇ ಡೈನೋಸಾರ್ ಮಗುನ? ಹೌದು, ಇದು ಡೈನೋಸರ್ ಮಗುನೇ. ಇದ್ರ ಅಮ್ಮನ್ ಕರಿಲಾ? ಬೇಡ ಬೇಡ, ಆದ್ರೂ ಇದ್ರ ಬಾಲ ಇಲ್ಲಿ ಕಾಣ್ತಾ ಇಲ್ವಲ್ಲ? ಹೌದು, ನಿಮ್ಮಂತ ಡಾಕ್ಟರ್ ಹೆದರ್ಬಾರ್ದು ಅಂತ ಇದ್ರ ಬಾಲನ ಕೋರೆ ಹಲ್ಲನ್ನ ಕಟ್ ಮಾಡಿಟ್ಟಿದ್ದಾರೆ. ಏನ್ ಕರ್ಮನೋ ಏನೋ, ಇದು ತೊಂದ್ರೆ ಕೊಡಲ್ಲ ಅಂದ್ರೆ ಇಂಜೆಕ್ಷನ್ ಕೊಡ್ತೀನಿ. ಸರ, ನೀವು ಟ್ರೀಟ್ಮೆಂಟ್ ಕೊಡ್ಲಂತ ತ್ರಾಸ ಆಗೈತಿ. ಇದು ಹೋಗಿ ಅವ್ರ ಅಪ್ಪ ಮುಂದೆ ಹೇಳ್ತೈತೆ 30 ಅಡಿ ಎತ್ತಿರೋ ಡೈನೋಸಾರ್ಸ್ ಬಂದೆ ನಿಮ್ಮನ್ನ ನುಂಗ್ ಬಿಡ್ತಾವ. ಕ್ಲಿನಿಕ್ ಸೇರ್ಕೊಂಡು ಬೀಗ ಹಾಕೊಂಡ್ಬಿಟ್ರೆ ಕ್ಲಿನಿಕ್ ಬಿಲ್ಡಿಂಗ್ ಸೇರಿಸಿ ಬಾಯ್ ಹೆಂಗಾದ್ರೂ ಹಾಕೊಂಡು ಸಾಯ್ಲಿ, ಯಾವ್ದಕ್ಕೆ ಒಂದು ಇಂಜೆಕ್ಷನ್ ಕೊಟ್ಬಿಡ್ತೀನಿ, ಇಟ್ಕೊಳಪ್ಪ. ಪ್ರಿಯ ವೀಕ್ಷಕರೇ, ನಾನು ನಿಮಗೆ ಆಶ್ಚರ್ಯಕರವಾದ ವಿಷಯವೊಂದು ಹೇಳ್ತಾ ಇದ್ದೀನಿ. ಮಂಗಳ ಗ್ರಹದಿಂದ ಒಂದು ಏಲಿಯನ್ ಭೂಮಿಗೆ ಬಿದ್ದಿದೆ ಅಂತೆ. ಮಂಗಳ ಗ್ರಹದಿಂದ ಬರ್ತಾ ಇದ್ದ ಫ್ಲೈಯಿಂಗ್ ಸಾಸರ್ ಪಲ್ಟಿ ಹೊಡೆದಾಗ ಅದರಿಂದ ಆ ಏಲಿಯನ್ ಕೆಳಗೆ ಬಿದ್ದಿದೆ ಅಂತೆ. ಸುಬ್ಬಾ, ಏನೋ ಇದು ಟಿವಿಲಿ ಪಾಪು ವಿಷಯ ಬರ್ತಿದೆ. ನಾವ್ ಕರ್ಕೊಂಡ್ ಬಂದಿದ್ದೀವಿ ಹೇಳ್ತಾರೇನ್ರಿ? ತಾಳು ನೋಡೋಣ. ಭೂಮಿಗೆ ಬಿದ್ದಿರುವ ಏಲಿಯನ್ ಬದುಕಿರಬಹುದೆಂಬ ಶಂಕೆ ಇದೆ. ನಾಸಾದ ವಿಜ್ಞಾನಿಗಳು ಉಪಗ್ರಹದ ಸಹಾಯದಿಂದ ಆ ಜೀವಿನ ಗುರುತಿಸ್ತಾ ಇದ್ದಾರೆ. ಆ ಏಲಿಯನ್ ಬೆಂಗಳೂರಿನ ನಾಗರಬಾವಿ 13ನೇ ಕ್ರಾಸಿನಲ್ಲಿ ಬಿದ್ದಿದೆ ಎಂಬ ಅಂದಾಜು ಇದೆ. ಅದನ್ನು ವೈಜ್ಞಾನಿಕವಾಗಿ ಪರೀಕ್ಷೆಗೆ ಒಳಪಡಿಸಲು ಸರ್ಕಾರ ತೀರ್ಮಾನಿಸಿದೆ. ಅದನ್ನು ಸೆರೆ ಹಿಡಿಯುವಂತೆ ಪೊಲೀಸ್ ಇಲಾಖೆಗೆ ಆದೇಶ ನೀಡಿದೆ. ಸುಬ್ಬಾ, ಪೊಲೀಸ್ ಅವ್ರೇನಾದ್ರೂ ಬಂದ್ರೆ ಅದನ್ನ ಒದ್ದು ಎಳ್ಕೊಂಡು ಹೋಗ್ತಾರೆ ಕಣೋ. ಈಗ ನಂಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಪೊಲೀಸರು ಅದನ್ನ ಕರ್ಕೊಂಡು ಏನ್ ಮಾಡ್ತಾರ್ರಿ? ಅದನ್ನ ಪರೀಕ್ಷೆ ಮಾಡ್ತಾರಂತಲ್ಲ. ಪರೀಕ್ಷೆ ಅಂತ ಹೇಳಿ ಕಪ್ಪಿ ಕುಯ್ದಂಗ ಕುಯ್ದ್ಬಿಟ್ರೆ ಬಾರೋ ಹೋಗ್ ನೋಡೋಣ. ಸುಬ್ಬಾ, ಅಲ್ಲೋಡು, ಪಾಪು ಇಂಜೆಕ್ಷನ್ ಕೊಟ್ಟ ತಕ್ಷಣ ರೆಡಿ ಆಗ್ಬಿಟ್ಟಿದೆ. ಹೌದ್ರಿ, ಶಕ್ತಿ ಬಂದ್ಬಿಟ್ಟೈತಿ. ಏನಪ್ಪರಮ್ಮ, ಶಾಸ್ತ್ರಿಗಳನ್ನ ಕರ್ಸ್ಬಿಟ್ಟಿದ್ಯಾ? ಲೇ, ನಾನೆಲ್ಲೋ ಕರೆಸ್ದೆ. ನಮ್ಮ ಮನೆ ಕಡೆ ಹೋಗ್ತಾ ಇರ್ತಾರೆ, ಮನೆ ನುಗ್ಗಿ ಶಾಸ್ತ್ರ ಹೇಳ್ತಾರೆ. ಅವ್ರ ಯಾಕೋ ಇಲ್ಲಿ ನುಗ್ಬೇಕು? ಅವ್ರ ಭವಿಷ್ಯದಲ್ಲಿ ಬರ್ದಿರ್ಬೇಕು, ಕಂಡವ್ರ ಮನೇಲಿ ಬಿಟ್ಟಿ ಉಪದೇಶ ಅಂತ. ಅಂದ್ರೆ ಕರೀದೇ ಬಂದಿದ್ದಾರೆ ಅಂತ ಆಯ್ತು. ಏನೇ ನೀನು ಮಾತಾಡ್ತಾ ಇರೋದು? ಕರೆದ ಕಡೆ ನನಗೆ ಹೋಗೋಕ್ಕಾಗೋದಿಲ್ಲ. ಇವತ್ತು ಒಂದು ವೈಕುಂಠ, ಒಂದು ತಿಥಿ, ಒಂದು ಸತ್ಯನಾರಾಯಣ ಪೂಜೆ, ಒಟ್ಟೊಟ್ಟಿಗೆ 4 ಕಡೆ ಇದೆ. ಅದೆಲ್ಲ ಬಿಟ್ಟು ಇಲ್ಲಿ ಮುಖ್ಯವಾದ ಕೆಲಸ ಇದೆ ಅಂತ ಬಂದಿದ್ದೀನಿ. ಅಂತ ಮುಖ್ಯವಾದ ಕೆಲಸ ಏನಿತ್ತು? ಪಾರ್ವತಿ ಅವ್ರು ಹೇಳಿ ಕಳಿಸಿದ್ರು, ಅದಕ್ಕೆ ಬಂದೆ. ಯಾಕಮ್ಮ ಪಾರು, ಯಾರಿಗೆ ಏನಾಗಿದೆ? ಯಾಕೆ ಶಾಸ್ತ್ರಿಗಳನ್ನ ಕರ್ಸಿದ್ಯಾ? ನಮ್ಮನೆ ಎದುರುಗಡೆ ಬೇರೆ ಊರಿಂದ ವರ್ಗ ಆಗಿ ಬಂದಿದ್ದಾರಲ್ಲ, ಅವ್ರು ಬಂದಾಗ ಊಟಕ್ಕೂ ತೊಂದ್ರೆ ಇತ್ತು ರೀ. ಆದ್ರೆ ಒಂದೇ ವರ್ಷದಲ್ಲಿ ಅವರು ಸಿಕ್ಕಾಪಟ್ಟೆ ಶ್ರೀಮಂತರಾಗ್ಬಿಟ್ರು. ಈಗ ಅವ್ರ ಮನೇಲಿ ಒಂದೊಂದ್ ರೂಮ್ಗೂ ಫ್ರಿಡ್ಜ್ ಇದೆ, ಒಂದೊಂದ್ ರೂಮ್ಗೂ ಟಿವಿ ಇದೆ, ಒಂದೊಂದ್ ರೂಮ್ಗೂ AC ಇದೆ, ಗೊತ್ತಾ? ರೂಮ್ಗೆ ಒಬ್ಬೊಬ್ರು ಹೆಂಡತಿ ಇಲ್ವೋ? ಆ ಕಾಲನು ದೂರ ಇಲ್ಲ ಕಣ. ಲೇ ಪರಮ, ಶ್ರೀಮಂತಿಕೆ ಬಂದ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಕಣ. ಮನುಷ್ಯನಿಗೆ ಎಷ್ಟು ಬೇಕೋ ಅಷ್ಟೇ ಇರ್ಬೇಕು. ಒಂದು ಮನೆಗೆ ಒಂದು ಫ್ರಿಡ್ಜು, ಒಂದು ಟಿವಿ, ಒಂದು ಫ್ಯಾನು, ಒಬ್ಳೆ ಹೆಂಡತಿ. ಅದಕ್ಕಿಂತ ಜಾಸ್ತಿ ಆಗ್ಬಿಟ್ರೆ ಸಂಬಂಧಗಳೇ ಹಾಳಾಗ್ಬಿಡುತ್ತೆ. ಕರೆಕ್ಟ್ ಆಗಿ ಹೇಳ್ದೆ ಕಣ. ಶಾಸ್ತ್ರಗಳೇ, ಗಂಡಸರಿಗೆ ದುಡಿಯೋದ್ ಬಿಟ್ಟು ಬೇರೆ ಏನು ಗೊತ್ತಿರಲ್ಲ. ಆಚಾರ ವಿಚಾರ, ಒಳ್ಳೇದು ಕೆಟ್ಟದು ಇವೆಲ್ಲ ನಮ್ಮಂತ ಹೆಣ್ಮಕ್ಳು ಇರೋದ್ರಿಂದಾನೇ ಉಳ್ಕೊಂಡಿರೋದು. ನಾವು ತುಳಸಿ ಪೂಜೆ, ಹೊಸ್ತಿಲ್ ಪೂಜೆ, ದೇವ್ರ ಪೂಜೆ ಮಾಡ್ತಿರೋದ್ರಿಂದ ಗಂಡಸರಿಗೆ ಒಳ್ಳೇದಾಗ್ತಿರೋದು. ಇಲ್ದೆ ಹೋಗಿದ್ರೆ ನಮ್ ಗುಂಡು ಕೋರ್ಟಲ್ಲಿ ಎಲ್ಲಾ ಕೇಸ್ಗಳನ್ನ ಸೋತು ಗುಡ್ಚಾಪಿಗೆ ಇಟ್ಕೊಂಡು ಹೋಗಿರೋರು. ಲೇ ಪರಮ, ಏನದು ನನ್ನನ್ನೇ ಗುರಿಯಾಗಿ ಇಟ್ಕೊಂಡ್ ಮಾತಾಡ್ತಾ ಇದಾರೆ? ಸುಮ್ನೇರ ಶಾಸ್ತ್ರಿಗಳೇ, ಹೆಂಗಸರು ನಂಬೋ ತರ ಶಾಸ್ತ್ರಗಳನ್ನ ಹೇಳಿ 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 ನಮ್ಮಂತ ಗಂಡಸ್ರ ಮೇಲೆ ಅಭಿಮಾನನೇ ಇಲ್ದಂಗ್ ಮಾಡ್ಬಿಟ್ಟಿದ್ದೀರಾ. ನೀನು ಪ್ರಶ್ನೆ ಕೇಳಿದ್ಯಲ್ಲಮ್ಮ, ಅದಕ್ಕೆ ಉತ್ತರ ಕೊಡೋಣ ಅಂತ ಬಂದೆ. ಈಗಲೇ ಕೊಡ್ಲೋ ಆಮೇಲೆ ಕೊಡ್ಲಾ? ಕೊಟ್ಬಿಡಿ, ಅದಕ್ಕೇನಂತೆ. ಅವ್ರು ಕೇಳಿಸ್ಕೊಂಡ್ರೆ ನಮ್ಗೇನು ತೊಂದ್ರೆ ಇಲ್ಲ. ಖರ್ಚಿನ ಬಾಬತ್ತಾದ್ರೆ ಅವರು ಕೇಳಿಸ್ಕೊಳ್ಳಿ. ಮಂಗಳ ಗ್ರಹದಿಂದ ಒಂದು ಜೀವಿ ಬಂದಿದೆಯಂತೆ, ಅದು ಬೆಂಗಳೂರಲ್ಲೇ ಬಿದ್ದಿದೆಯಂತೆ. ಹಾಗಂತ ಟಿವಿಲಿ ಬಂದಿತ್ತಮ್ಮ. ಅದ್ಯಾಕೆ ಇಲ್ಲಿಗೆ ಬಂದು ಬಿತ್ತು? ಅದೇ, ಮಂಗಳ ಗ್ರಹದಿಂದ ಯಾವ್ದಾದ್ರು ಜೀವಿ ಇಲ್ಲಿ ಬಂದ್ರೆ ಅಮಂಗಳ ಆಗತ್ತೆ, ಸುತ್ತಮುತ್ತಲು ಇರೋ ಜನಗಳಿಗೆ ತೊಂದರೆ ಆಗತ್ತೆ. ಹೌದು ಶಾಸ್ತ್ರಿಗಳೇ, ಈಗ ಏನ್ ಮಾಡೋದು?
ನಾಸಾ ವಿಜ್ಞಾನಿಗಳ ಪ್ರಕಾರ ಅದು ನಿಮ್ಮ ಏರಿಯಾದಲ್ಲೇ ಬಿದ್ದಿದೆಯಂತೆ. ಯಾವುದಕ್ಕೊಂದು ಹುಷಾರಾಗಿರಿ ಅಮ್ಮ. ಅದರ ದುಷ್ಪರಿಣಾಮಗಳು ನಿಮ್ಮ ಮೇಲೆ ಆಗದೆ ಇರೋದಕ್ಕೆ ಒಂದು ಹೋಮ ಮಾಡಿಸ್ಬಿಡಿ. ಏ ಪರಮ, ಅದ್ರ ಪ್ರಭಾವ ನಮ್ಮ ಮೇಲೆ ಬೀಳೋಕ್ ಹೇಗೋ ಸಾಧ್ಯ? ಕೆಲವು ಏರಿಯಾಗಳಲ್ಲಿ ಜಾಮರ್ ಅಂತ ಹಾಕಿರ್ತಾರೆ, ಅಲ್ಲಿಗೆ ಮೊಬೈಲ್ ತಗೊಂಡೋದ್ರೆ ಪ್ರಯೋಜನನೇ ಇರಲ್ಲ, ತರಂಗಗಳು ಸಿಗಲ್ಲ, ಇನ್ಕಮಿಂಗು ಇಲ್ಲ, ಔಟ್ ಗೋಯಿಂಗು ಇಲ್ಲ. ಓ ಹಾಗೆ ಇವರು ಹೋಮ ಮಾಡಿ ಮಂಗಳ ಗ್ರಹ ಜೀವಿಗೆ ಜಾಮರ್ ಆಗ್ತಾ ಇದ್ದಾರೆ. ಕರೆಕ್ಟ್. ಶಾಸ್ತ್ರಿಗಳೇ, ನಂಗೆ ಬೆಳಗ್ಗೆಯಿಂದ ಕಣ್ಣು ಅದರ್ತಾ ಇತ್ತು. ಹೌದಾ? ಹಾಗಾದ್ರೆ ಆ ಮಂಗಳ ಗ್ರಹ ಜೀವಿ ಇಲ್ಲ ಎಲ್ಲೋ ಹತ್ರ ಬಿದ್ದಿದೆಯಮ್ಮ. ಆದಷ್ಟು ಬೇಗ ಹೋಮ ಮಾಡಿಸೋದು ಒಳ್ಳೇದು. ಶಾಸ್ತ್ರಿಗಳೇ, ನನಗ್ ಬೆಳಗ್ಗೆಯಿಂದ ಯಾಕೋ ಸೊಂಟ ನೋವ್ತಾ ಇದೆ. ಅನುಮಾನನೇ ಇಲ್ಲ, ಆದಷ್ಟು ಬೇಗ ಹೋಮ ಮಾಡ್ಸಮ್ಮ. ಮದ್ವೆ ಆದ್ರೆ ಸೊಂಟ ನೋವು ಕೈಕಾಲು ನೋವು ಎಲ್ಲ ಕಡಿಮೆ ಆಗುತ್ತಂತೆ, ಹೌದಾ? ಹೌದಮ್ಮ, ಗಂಡ ಜೊತೆಲಿದ್ರೆ ಎಲ್ಲ ನೋವು ಮರ್ತೋಗತ್ತೆ. ಗಂಡು ನಾನು ಬರ್ತೀನಿ. ನೋಡಿಲ್ಲ, ನಿಂಗೆ ಕೇಕು ಬಿಸ್ಕಿಟ್ ತಂದೇವಿ. ಸುಬ್ಬ ಪಾಪ ಅದಕ್ಕೆ ತುಂಬಾ ಹಸಿವಾಗಿದೆ ಅನ್ಸುತ್ತೆ. 6 ದಿನ ಆಯ್ತು ಹೊಟ್ಟೆ. ನೋಡು 6 ದಿನ ಆಯ್ತಂತೆ, ಏನು ತಿಂದಿರಂತೆ. ನೀನ್ ತಿನ್ನು. 3 ಭಾಗ ಮಾಡೋಣ, ನಿನಗೊಂದ್ ಭಾಗ, ನಂಗೊಂದ್ ಭಾಗ, ವೇಗನ ಒಂದ್ ಭಾಗ. ಸುಬ್ಬ ಪಾಪ 6 ದಿನದಿಂದ ಅದೇನು ತಿಂದಿಲ್ಲ ಅಂದ್ರೆ ನಿಂಗೆ ಗೊತ್ತಾಗಲ್ವಾ? ಅದ್ ತಿನ್ಲಿ ಬಿಡು, ಉಳಿದಿದ್ರೆ ಆಮೇಲೆ ನಾವೇ ತಿನ್ನೋಣ. ನನಗೂ ಹಸಿವಾಗೈತ್ರಿ. ಯಾಕೋ ಎಳೆ ಮಗು ತರ ಆಡ್ತೀಯಾ? ಅದಕ್ಕೆ ಹಸಿವಾಗಿದೆ, ತಿನ್ಸು ಅದಕ್ಕೆ. ಇನ್ನು ಏನಾರು ಬೇಕು? ಬೇಕು ಬೇಕು. ತಂದಿದ್ದಲ್ಲ, ನೀನ ತಿಂದಲ್ಲ. ಪಾಪ ಸುಬ್ಬ ಅದಕ್ಕೆ ಇನ್ನೂ ಹಸಿವಿದೆ ಅನ್ಸುತ್ತೆ. ನೀವು ಸಡ್ರೆ ಏನ್ರ ತೊಗೊಂಬರ್ತೀನಿ. ಪಾಪು ಸುಬ್ಬ ನಿನ್ಗೆ ಇನ್ನೂ ಏನಾದ್ರೂ ತಂದ್ಕೊಡ್ತಾನ ಆಯ್ತಾ? ಕೊಟ್ಟಿಗೆಲ್ಲ ತಿಂದಿಯಲ್ಲ, ಇನ್ನು ಮೇಲೆ ನಾ ಏನು ಕೊಟ್ಟರು ತಿನ್ಬಾರ್ದ, ಹಂಗ ಮಾಡ್ತಾನೆ. ಸುಬ್ಬ ಏನ ತಂದೆ? ಅದೇ ಮನೆಗೆ ಧಾರವಾಡದಿಂದ ತಂದಿರೋ ಪೇಡ ಐತೆ, ಅದನ್ನ ತಗೊಂಬಂದಿನಿ. ಪುಟ್ಟ. ಏನು ಸುಬ್ಬ ಪಾಪು ಬಾಯಿ ಬೆಂಕಿ ಬರ್ತಿದೆ. ಹಸಿ ಮೆಣಸಿಕಾಯಿ ತಿನ್ತೀನಿ. ಇದಕ್ಕೆ ಮೋಸ ಮಾಡ್ತೀಯ ನೀನು? ಮೊನ್ನೆ ನಾಗರಹೊಳೆ ಕಾಡಲ್ಲಿ ಬೆಂಕಿ ಹತ್ಕೊಂತಾರೆ, ಇಡೀ ಬಿಲ್ಡಿಂಗ್ ಬೆಂಕಿ ಹತ್ಕೊಂಡ್ರೆ ಏನೋ ಮಾಡ್ತೀಯಾ? ಪಪ್ಪು ಬಾ ಪಪ್ಪು, ನೀರು ಕುಡಿ. ನನಗೆ ಪೇಡ ಬೇಕು. ನಾಗವಲ್ಲಿ ಇಲ್ಲಿ ನಿಂತ್ಕೊಂಡು ಏನೇ ಮಾಡ್ತಾ ಇದೀಯಾ? ಪಾರು, ಯಾಕೋ ಗುಂಡು ಇತ್ತೀಚೆಗೆ ಬರೋದು ಕಡಿಮೆ ಆಗೋಯ್ತಲ್ವಾ? ಅವ್ರು ಬಂದ ತಕ್ಷಣ ಮದ್ವೆ ಮಾಡ್ಕೊ ಅಂತ ಪೀಡಿಸ್ತಾ ಇರ್ತೀಯಲ್ವಾ, ಅದಕ್ಕೆ ಬೇಜಾರಾಗಿ ಬಂದಿಲ್ಲ. ಅವ್ರು ಬಂದಾಗ ಅವ್ರನ್ನ ಮಾತಾಡಿಸ್ದೆ, ಇನ್ಯಾರನ್ನ ಮಾತಾಡಿಸ್ಲೆ? ಅವ್ರು ಬರ್ತಿದ್ದಾಗ್ಲೇ ನೀನ್ ಪುರಾಣ ಶುರು ಮಾಡ್ಬಿಡ್ತೀಯಲೇ. ಕಾಫಿ ಕುಡಿಯಕ್ ಬಿಡಲ್ಲ, ಹಿಂಡಿ ತಿನ್ನಕ್ ಬಿಡಲ್ಲ, ನಮ್ ಜೊತೆ ಮಾತಾಡಕ್ಕೂ ಬಿಡಲ್ಲ. ಯಾರು ಫೋನ್ ಮಾಡಿ ಅವ್ರನ್ನ ಬರಕ್ ಹೇಳೆ. ನೀನ್ ಮಾತಾಡೋ, ಆಮೇಲೆ ನಾನ್ ಮಾತಾಡ್ತೀನಿ. ಸುಬ್ಬು, ಏನೋ ಅದು? ಅಕ್ಕ ಪ್ಯಾರ್ಗಾಯಕ ನಾನು ವೇದಾರು ತಿನ್ನಕತ್ತೀವಿ. ಸುಬ್ಬು, ಅಷ್ಟ್ ಗಟ್ಟಿಯಾಗಿರೋ ಸೀಬೆಕಾಯಿ ತಿನ್ಬೇಡ, ಹೊಟ್ಟೆ ನೋವು ಬರುತ್ತೆ. ಅಕ್ಕ ನೀ ಹೇಳ್ದಲ್ಲ ಇದಲ್ಲ ಅಷ್ಟೇ, ಇನ್ಮೇಲೆ ತಿನ್ನಂಗಿಲ್ಲ. ಸುಮ್ಮನೆ ವೇದ ವೇದ, ಏನಮ್ಮ ಈ ಮನೆಗೆ ಬಂದು ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ಯಾ? ಇಷ್ಟೊತ್ತು ಇಲ್ಲಿ ಏನ್ ಮಾಡ್ತಾ ಇದ್ದೆ? ಭಾವ ಅದು ಸುಬ್ಬ ಸೀಬೆಕಾಯಿ ಕೊಟ್ಟಿದ್ದ, ತಿಂತಾ ಇದ್ದೆ. ಗುಂಡನವ್ರೆ, ನೀವು ಸ್ವಲ್ಪ ಲಗೂನ ಬಂದಿದ್ದೀರ, ನಿಮ್ಗೂ ಸಿಕ್ಕಿಟ್ ನೋಡ್ರಿ. ಈಗ ಕೊಟ್ರು ಬೇಡ ಅಂತೀನ? ಯಾರೋ ಕೇಳಿದ್ರೆ ಕೊಟ್ಬಿಟ್ಟೆ. ಓ, ಮನೇಲಿ ಕೂತು ಇದೇ ತರ ಕೆಲಸ ಮಾಡ್ತೀಯಲ್ಲೋ? ಈ ನಡುವೆ ಮಾರ್ಕೆಟ್ಗೆ ಹೋಗಿ ತರಕಾರಿನೂ ನಾನೇ ತರ್ತಾ ಇದ್ದೀನಿ. ಏನಾದ್ರೂ ಕೆಲಸ ಮಾಡೋದಕ್ಕೆ ಏನೋ ದಾಡಿ ನಿನ್ಗೆ? ಎದೆ ಸಿಳಿದ್ರೆ 2 ಅಕ್ಷರ ಇಲ್ಲ. ಯಾಕೆ ಬೈದ್ಯಾಕ? ಓದಂತು. ಈ ವಯಸ್ಸಲ್ಲಿ ಅದೇನ್ ಕಲಿತೀಯೋ? ವೇದ, ನಡಿಯಮ್ಮ ಮನೆಗೆ ಹೋಗೋಣ. ಭಾವ ನೀವು ಹೋಗಿರಿ, ನಾನು ಆಮೇಲೆ ಬರ್ತೀನಿ. ಮನೆಗೆ ಬರಲ್ಲ ಅಂತ ಹೇಳ್ತಾ ಇದ್ಯಾ? ಬಾಮ್ಮ. ಮತ್ತೆ ಕೈ ಹಿಡ್ಕೊಂಡು ಕುಣಿತಿರಲ್ರಿ, ನಾಚಿಕೆ ಆಗೋದಿಲ್ವಾ ನಿಮ್ಗೆ? ಎಲ್ರು ಹಾಗೆ ಕಣೆ, ನಾವ್ ಯಾವ ಕೆಲ್ಸನ ಬೇಡ ಅಂತೀವೋ ಅದೇ ಕೆಲ್ಸನ ಮಾಡ್ತಾರೆ. ಇನ್ನೊಂದ್ಸಲ ಕುಣಿರಿ, ಮಾಡ್ತೀನಿ. ನನ್ನವ್ರೆ, ನಾನ್ ಯಾವತ್ತೂ ನಿಮ್ ಡ್ಯಾನ್ಸ್ ನ ಬಿಡಿಸಿರ್ಲಿಲ್ಲ. ನನಗೂ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ. ಅಲ್ಲ, ಬುದ್ಧಿ ಬೇಡ್ವೇನ್ರಿ ನಿಮ್ಗೆ? ಭಾವನಾದ್ನೆ ಒಟ್ಟೊಟ್ಟಿಗೆ 2-3 ಡ್ಯಾನ್ಸ್ ಮಾಡಿದ್ರೆ ನೋಡೋ ಜನಕ್ಕೂ ಬೇಜಾರಾಗುತ್ತೆ. ಯಾಕೋ ನನ್ನ ಟೈಮೇ ಸರಿ ಇಲ್ಲ, ನಾನು ಒಂಟೆ. ನಿಮ್ ಟೈಮ್ ಅಲ್ಲ, ನನ್ ಟೈಮ್ ಸರಿ ಇಲ್ಲ. ನಾಗವಲ್ಲಿ, ಒಂದ್ ನಿಮಿಷ ಇದೆ. ನಾಗವಲ್ಲಿ, ಸುಬ್ಬ ಇದಕ್ಕೆಲ್ಲ ಕಾರಣ ಇದೆ ಕಣೋ. ಇದಕ್ಕೆ ಇಷ್ಟೊಂದು ಶಕ್ತಿ ಇದೆ. ಸುಬ್ಬ ನಿನ್ಗಂತೂ ಎಲ್ರು ಬೈತಾನೆ ಇರ್ತಾರೆ. ನನಗ್ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ. ಇದನ್ ಕೇಳೋ ನಿಮ್ಗೆಲ್ಲಾದ್ರೂ ಕೆಲಸ ಕೊಡ್ಸುತ್ತೆ.
ಅನ್ಸುತ್ರಿ ಇಲ್ಲೇನ್ ಮಾಡ್ಬೇಕು? ಇಲ್ಲ ಕಣೋ, ಇದಕ್ಕೆ ಏನ್ ಬೇಕಾದ್ರೂ ಮಾಡೋ ಶಕ್ತಿ ಇರುತ್ತೆ, ಕೇಳು. ನನಗೆ ಓದ್ಬೇಕಂತ ಬಹಳ ಆಸೆ ಐತಿ. ಸಣ್ಣ ಇದ್ದಾಗ ನಮ್ಮ ಅಪ್ಪ ಅಮ್ಮ ನಂಗೆ ಸರಿಯಾದ ಟೈಮಿಗೆ ಶಾಲೆ ಕಳಿಸ್ಲಿಲ್ಲ, ಅದಕ್ಕೆ ಓದಕ್ಕಾಗಿಲ್ಲ. ನಾನು ಓದಿಸ್ತೀನಿ. ತಲೆ ತಿರ್ಬೇಡ, ಎಲ್ಲ ಮೆಣಸಿನ್ಕಾಯಿ ತಿನ್ಸ್ಬಿಡ್ತಾನೆ ನೋಡ. ಅಕ್ಕ ಬೈದ್ಲಂತ ಬೇಜಾರನ? ಹೌದು ಮರ, ಎಲ್ಲರೂ ಬೈಯಾರ ಆದ್ರು ನೀನು ಓದಿಸ್ತಾನೆ, ನೀವು ಓದಿಸಲ್ಲ. ಇಲ್ಲಿ ಕೆಳಗ್ ಬೇಡ. ಇವನ್ನೆಲ್ಲ ಓದಿ ಮುಗಿಸ್ಬೇಕಂದ್ರೆ ನನಗೆ 3 ಜನ್ಮ ಬೇಕು. 1 ನಿಮಿಷ ಸಾಕು. ಮೂರು ನಿಮಿಷ ಓದಿದ್ದು 1 ವಾರ ನಿನ್ ತಲೆಯಲ್ಲಿರುತ್ತೆ. ಪಾರು, ಅಮೆರಿಕದಿಂದ ನನ್ನ ಫ್ರೆಂಡ್ ಸೈಂಟಿಸ್ಟ್ ಕೃಷ್ಣಕಾಂತ್ ಬರ್ತಿದ್ದಾನೆ. ಗೊತ್ತು ರೀ, ಹೇಳಿದ್ದಿನ ಎಷ್ಟು ಸರಿ ಹೇಳ್ತೀರಾ? ಅವನು ಬಂದಾಗ ಸ್ವಲ್ಪ ಚೆನ್ನಾಗಿ ಟ್ರೀಟ್ ಮಾಡಿ. ಅಂಕಲ್, ಅವ್ರು ಹೋಗ್ತಾ ನಿಮ್ ಫ್ಯಾಮಿಲಿನೂ ಅಮೆರಿಕ ಕರ್ಕೊಂಡು ಹೋಗ್ತಾರಾ? ಅಯ್ಯೋ, ಅವ್ನು ಯಾವ್ದೋ ಇಂಪಾರ್ಟೆಂಟ್ ಕೆಲಸದ ಮೇಲೆ ಬರ್ತಿದ್ದಾನೆ, ನಮ್ಮನ್ನ ಯಾಕೆ ಕರ್ಕೊಂಡು ಹೋಗ್ತಾನೆ? ಅವ್ರಿಗೆ ಏನ್ ಇಷ್ಟ ಹೇಳಿ ಮಾಡಿ ಹಾಕ್ತೀನಿ. ಆಂಟಿ, ಮೆಣಸಿನ್ಕಾಯಿ ಬಜ್ಜಿ. ಬಾಯ್ ಬಡ್ಕೊಂಡ್ಬಿಡ್ತಾನೆ ಅಷ್ಟೇ. ಅಮೆರಿಕದಲ್ಲಿ ಇದ್ದವರು ಜಾಸ್ತಿ ಖಾರ ತಿನ್ನಲ್ಲ. ಯಾವ್ದಾರ ಸ್ವೀಟ್ ಮಾಡಾಕಮ್ಮ. ಪರಮಾ, ಓ ಪರಮಾ, ಓ ಪರಮಾ, ಪರಮಾ. ಬಾರಪ್ಪ ಕೃಷ್ಣಕಾಂತ್, ಎಲ್ಲಿವರೆಗೂ ಬಂತು ನಿನ್ನ ಹುಡುಕ ಕೆಲಸ? ಸೈಂಟಿಸ್ಟ್ಗಳು ಸೆಮಿನಾರ್ ಇದೆಯಾ, ಅದಕ್ಕೋಸ್ಕರ ಬಂದೆ. ಪೇಪರ್ ಸೈನ್ ಆಗಬೇಕಾಗಿತ್ತು, 3/4 ಕೆಲಸ ಮುಗಿಸ್ಬಿಟ್ಟಿದ್ದೀನಯ್ಯ. ಇನ್ನು ಸ್ವಲ್ಪ ಮಾತ್ರ ಬಾಕಿ ಉಳ್ಕೊಂಡಿದೆ. ಕಡೆ ಸ್ಟೇಜಲ್ಲಿ ಫಾರ್ಮುಲಾಗಳ ಮಧ್ಯೆ ತಗೊಳಾಕೊಂಡ್ಬಿಟ್ಟು. ನಿಮ್ಮ ಸೈಂಟಿಸ್ಟ್ಗಳ ಹಣ ಬರೋ ನನಗೆ ಗೊತ್ತಿಲ್ವಾ? ಯಾವ್ದಾದ್ರು ವಿಷಯದ ಬಗ್ಗೆ ತಲೆ ಕೆಡ್ಸ್ಕೊಂಡು ಗೊತ್ತಿರ್ತೀರಾ. ಆದ್ರೆ ನಾವು ಹಾಗಲ್ಲ, ಯಾರೋ ಡೈಲಾಗ್ ಬರ್ಕೊಡ್ತಾರೆ, ಯಾರೋ ಹೇಳ್ಕೊಡ್ತಾರೆ, ನಾವು ನೀಟಾಗಿ ಡೆಲಿವರಿ ಮಾಡಿದ್ರೆ ಮುಗೀತು. ಮಾಡೋ ಡೆಲಿವರಿನೂ ಕರೆಕ್ಟಾಗಿ ಮಾಡಬೇಕು. ಇಲ್ಲದೆ ಇದ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹೇಳಿದ್ದನ್ನೇ ಹೇಳ್ತಾ ಇರಬೇಕು. ಏನೇ ಹೇಳಿದ್ರು ಈ ಕ್ರಿಯೇಟಿವ್ ಕೆಲಸ ಬಹಳ ತಲೆನೋವು ಇರ್ಬೋದು. ಓ ಕೃಷ್ಣಕಾಂತ್, how are you? ಫೈನ್, ಹೌ ಆರ್ ಯು? I'm also fine. ಸ್ವಲ್ಪ ಸುಮ್ಮನೆ ಇರೋ. ಇವ್ನು ಅಮೆರಿಕದಿಂದ ಬಂದಿದ್ದಾನೆ, ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತಾನೆ. ನೀನ್ ಏನೇನೋ ಮಾತಾಡಿ ಅಪಾಸ್ತಿ ಕೀಳಾಬಿಟ್ಟಿಯಾ? Please shut your mouth. You are from America? Yeah. How is the weather? Yeah, fantastic. How about the recession now? Everything is settled. You have any plans of coming to US and settling down there? Not yet. On what subject you are doing research? I am doing research on aerospace, you know. This ಬಾಹ್ಯಾಕಾಶದಲ್ಲಿರುವ ಕಾಯಿಗಳ ಬಗ್ಗೆ ನಾನು ಸಂಶೋಧನೆ ಮಾಡ್ತಾ ಇದ್ದೀನಿ. Oh, I know it. Yeah. There are thousands of bodies in the space. You are right. ಅಣ್ಣ, ನಮ್ಮ ಬಾಡಿಗೂ ಸ್ವಲ್ಪ ಸ್ಪೇಸ್ ಕೊಡಿ ಅಣ್ಣ. Yeah, please. ಅಣ್ಣ ನಮಸ್ಕಾರ, ಕೂತ್ಕೊಂಡ್ ಮಾತಾಡಿ. Please come. Yeah. Have a seat. Yeah, thank you very much. By the way, you have any idea about this? Yeah. Do you have any doubts? No, I don't have any doubts. ಈಗ ನನ್ನ ಸಂಶೋಧನೆಯನ್ನ 3/4 ಭಾಗ ಮುಗಿಸ್ಬಿಟ್ಟಿದ್ದೀನಿ. ಇನ್ನೊಂದು 1/4 ಭಾಗ ಮುಗಿಸ್ಬೇಕು. ಈ ಫಾರ್ಮುಲಾಗಳ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. I don't know how to come out of this, you know. I request you, if possible, you kindly help me out with this, you know. Oh, sure. Give me a file. Let me go through it. Yeah, please. This is the place where I have been stuck. I'm not able to go forward. You have to help me out with this. You can find out cubit of this and just find how many light years are there. You are genius! You are genius, man! Who am I? Subramanya, cousin brother of Parvati, by friend of Veda. You are great, man. Hey. ಅಯ್ಯಾ, ಬಾರ ಇಲ್ಲಿ. ಏನಯ್ಯ, ನಿನಗೆ ಹ್ಯಾಕ್ ಟ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೋ. ನನಗೇನು ಗೊತ್ತಾಗ್ತಿಲ್ಲ. ಸುಮ್ಮನೆ ನಿಂತ ಈಗ 1 ವರ್ಷದಿಂದ ಈ ಫಾರ್ಮುಲಾ ಸಾಲ್ವ್ ಆಗದೆ ಒದ್ದಾಡ್ತಾ ಇದ್ದೆ. 5 ನಿಮಿಷದಲ್ಲಿ ಸಾಲ್ವ್ ಮಾಡ್ಬಿಟ್ಟಲ್ಲ. ನಮ್ಮ ಭಾರತ ದೇಶದ ಅತ್ಯಂತ ದೊಡ್ಡ ವಿಜ್ಞಾನಿಗಳಲ್ಲಿ ಇವನು ಒಬ್ಬ. ಇಂಥವನನ್ನ ಮನೇಲಿ ಇಟ್ಕೊಂಡು ಇವನು ಭವಿಷ್ಯ ಹಾಳು ಮಾಡ್ತಾ ಇದೆಯಲ್ಲೋ. ಆಯ್ತು ಸುಖ. Hey, please shut your mouth. ಆಯ್ತಣ್ಣ. ನಿನಗೆ ಅಲ್ಮಮ್ಮ. US ಅಲ್ಲಿ ಸೈಂಟಿಸ್ಟ್ಗಳದ್ದು ಒಂದು ಸೆಮಿನಾರ್ ಇದೆ. ನನ್ನ ಜೊತೆ ಬರ್ತೀರಾ US ಗೆ? ನಾನಾ? ಎಲ್ಲ ಖರ್ಚು ನಾನೇ ಹಾಕೊಂಡು ಕರ್ಕೊಂಡು ಹೋಗ್ತೀನಿ. ವೇದಾರ ಕೊಟ್ಟು ನಾ ಎಲ್ಲೂ ಬರೋಂಗಿಲ್ಲ.